ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ನನಗೆ ಹೇಳಿದ್ದಾರೆ, ಪಾಪ ಉಪಮುಖ್ಯಮಂತ್ರಿಗಳು ಬಿಡದಿಯ ಇವತ್ತು ಯಾವೊಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತು ಸುಮಾರು 3-4 ಸಾವಿರ ಕುಟುಂಬಗಳನ್ನು ಬೀದಿಗೆ ತಂದು ನಮ್ಮ ಹೋರಾಟ ಏನಿದೆ ಕೇಳ್ತಾರೆ. ಅವರು ಮೊದಲು ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಏನು ಮಾಡಿದ್ದಾರೆ ಅದರ ಬಗ್ಗೆ ಮಾತನಾಡಲಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆ ಆಗಿದೆ. ಅದಕ್ಕೆ ಕಾರಣ ಇವತ್ತು ಯಾವೊಂದು ಅಮೇರಿಕ ಮತ್ತು ಇಸ್ರೇಲ್ ಇಬ್ಬರು ಜೊತೆಗೂಡಿ ಇರಾನ್ನ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದ್ರು. ಸುಮಾರು 50-60 ದಿನಗಳ ಕಾಲ ಯುದ್ಧ ನಡೆದಂಥ ಹಿನ್ನೆಲೆ ಇವತ್ತು ತೈಲ ಬೆಲೆ ಏರಿಕೆ ಬರೀ ಇಂಡಿಯಾ ದೇಶದಲ್ಲಿ ಅಷ್ಟೇ ಅಲ್ಲ ಏರಿರ್ತಕ್ಕಂಥದ್ದು. ಸಿಂಗಾಪುರದಲ್ಲಿ ನಮ್ಮ ಇಂಡಿಯನ್ ರುಪಿನೇ ಲೆಕ್ಕ ಹಾಕಿದ್ರೆ 245 ರೂಪಾಯಿ ಇವತ್ತು ಪೆಟ್ರೋಲ್ ಬೆಲೆ ಲೀಟ್ರಿಗೆ. ಹಾಂಗ್ಕಾಂಗ್ ಹೋದರೆ 216 ರೂಪಾಯಿ. ಪಕ್ಕದ ಪಾಕಿಸ್ತಾನದಲ್ಲಿ 400 ರೂಪಾಯಿ. ಇವತ್ತು ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ 500 ರೂಪಾಯಿ. ಇವತ್ತು 1 ಲೀಟರ್ ಪೆಟ್ರೋಲ್ ಬೆಲೆ. ನಿನ್ನೆ ದಿನ ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಮಂತ್ರಿಗಳೊಂದು ಭಾಷಣ ಮಾಡಿದ್ದಾರೆ. ಇವತ್ತಿನ ಈ ಒಂದು ಪರಿಸ್ಥಿತಿ ಏನಿದೆ ಇದನ್ನು ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ಸರಿಪಡಿಸದೆ ಹೋದರೆ ಇವತ್ತು ಎಷ್ಟೇ ನಮ್ಮಲ್ಲಿ ಹಣದ ತೈಲಿ ಇದ್ದರೂ ಹಿಂದೆ ಇದ್ದಂಥ ಬಡತನ ಏನಿದೆ ಆ ಬಡತನಕ್ಕೆ ನಮ್ಮ ದೇಶ ಅಷ್ಟೇ ಅಲ್ಲ ಹಲವಾರು ದೇಶದ ಬಡತನವನ್ನು ನಾವು ಕಾಣಬೇಕಾಗ್ತದೆ. ಇವತ್ತು ನಾವು ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ದನ್ನು ನೆದರ್ಲ್ಯಾಂಡ್ನಲ್ಲಿ ಏನು ಪ್ರವಾಸದಲ್ಲಿದ್ದಾರೆ ಭಾಷಣ ಮಾಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯುದ್ಧ ಇವತ್ತು ನಾವು ಕನಸ್ಕೊಂಡಿದ್ವ ಈ ದೇಶದಲ್ಲಿ ವಿಶ್ವದಲ್ಲಿ ಯುದ್ಧ ಈ ಮಟ್ಟಕ್ಕಾಗುತ್ತೆ ಅಂತ ಹೇಳಿ? ಇಲ್ಲ, ಕಾಂಗ್ರೆಸ್ ನಾಯಕರೇನಾದ್ರು ಮೊದಲೇ ಕನಸೇನಾದ್ರು ಬಿದ್ದಿದ್ರೆ ಈ ಥರ ಇದೆಯಪ್ಪ ಮುಂದೆ ಈ ಥರ ಸರ್ಮಾಡ್ಕ ಅಂತಲಾದರೂ ಹೇಳಬೇಕಾಗಿತ್ತಲ್ಲ. ಈಗ ಅವರೇ ಈ ಸ್ಥಾನದಲ್ಲಿ ಇದ್ದಿದ್ರೆ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ರು? ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆ ಕೊಡಬೇಕು ಅಂತ ಹೇಳಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ರೀತಿಯಲ್ಲಿ ತೆರಿಗೆ ವಿಧಿಸಿರ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರು ಇವತ್ತಿನ ಒಂದು ಯುದ್ಧದ ಒಂದು ಹಿನ್ನೆಲೆಯಲ್ಲಿ ಏನು ಕೆಲವು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಿಮಗೆ ಇವತ್ತು ಅಲ್ಲಿಯ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ಇದೆಯಾ? ಮೊದಲು ನೀವು ಪ್ರಶ್ನೆ ಹಾಕೋಬೇಕಾಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಏನಾಗಿತ್ತು, ನೆಹರು ಅವರ ಕಾಲದಲ್ಲಿ ಏನಾಗಿತ್ತು, ಹಲವಾರು ವಿಷಯಗಳನ್ನು ಹೇಳಬಲ್ಲೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.